ದೆಹಲಿ ಡೈನಾಮೈಟ್ ಇಟ್ಟವರು ಯಾರು, ಹೊಡೆಸ್ಕೊಳ್ಳೋರು ಯಾರು? ಭಾಳ ಇಂಟ್ರೆಸ್ಟಿಂಗ್ ಆಗಿದೆಯಲ್ವಾ ರಾಜ್ಯ ರಾಜಕೀಯದಲ್ಲಿ. ಸೊ ಈ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಅದು ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯನವರು. ಟಗರು ವರ್ಸಸ್ ಬಂಡೆ. ಬಂಡೆ ಹೊಡಿಯತ್ತಾ, ಟಗರು ತಲೆ ಹೊಡಿಯತ್ತಾ? ಎರಡರಲ್ಲೂ ಒಂದಾಗಬೇಕಲ್ಲ. ಸೊ ಸದಾಶಿವನಗರ ಸಿಟ್ಟಿಂಗ್ ನಾಳೆ ಸಿಎಂ ಡಿಸಿಎಂ ಏನ್ ಮಾಡ್ತಾರೆ? ಖರ್ಗೆ ನಿವಾಸದಲ್ಲಿ ಇಬ್ಬರು ನಾಯಕರು ಮುಖಾಮುಖಿ ಆಗ್ತಾರಾ? ಖರ್ಗೆ ಅವರ ನಿವಾಸದಲ್ಲಿ ಇಬ್ಬರು ನಾಯಕರು ಮುಖಾಮುಖಿ ಆಗ್ತಾರೋ ಅಥವಾ ಪ್ರತ್ಯೇಕವಾಗಿ ಡಿ ಕೆ ಶಿವಕುಮಾರ್ ಅವರು ಜೊತೆಗೆ ಸಿದ್ದರಾಮಯ್ಯನವರು ಭೇಟಿ ಆಗ್ತಾರೋ? ನಾಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗುವುದಾಗಿ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸೊ ಕುತೂಹಲ ಮೂಡಿಸಿರೋದು ಸದಾಶಿವನಗರ ಸಿಟ್ಟಿಂಗ್. ಸದಾಶಿವನಗರ ಸಿಟ್ಟಿಂಗ್ ನಾಳೆ ಸಿಎಂ ಡಿಸಿಎಂ ಮುಖಾಮುಖಿ ಆಗ್ತಾರೆ. ಬಹಳ ಕುತೂಹಲ ಕೆರಳಿಸ್ತಾ ಇರುವಂಥದ್ದು. ನಿನ್ನೆಯಿಂದಲೂ ಕೂಡ ನವೆಂಬರ್ 20ನೇ ತಾರೀಕಿಗೆ ರಾಜ್ಯ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಾ ಇದ್ದಂಗೆನೆ ಹೇಳಿಕೆಗಳು ಆಚೆ ಬರಕ್ಕೆ ಶುರುವಾಯಿತು. ಟೀಮ್ ವೈಸ್ ದೆಹಲಿಗೆ ಹೋಗೋದು ಕೂಡ ಶುರುವಾಯಿತು. ತದನಂತರ ಅವರವರ ನಿವಾಸಗಳಲ್ಲಿ ಒಂದಿಷ್ಟು ಭೇಟಿ ಆಗೋಕ್ಕೆ ಶುರುವಾಯಿತು. ತ್ಯಾಗದ ಮಾತುಗಳು ಬಂತು. ಅದಾದ ನಂತರ ವಚನದ ವಿಚಾರದಲ್ಲಿ ನೆನಪು ಮಾಡುವಂಥದ್ದಾಯಿತು. ಅವರ ಪರವಾಗಿ ಒಂದಿಷ್ಟು ದೆಹಲಿಗೆ ಪ್ರಯಾಣ ಮಾಡುವಂಥದ್ದಾಯಿತು. ಅದಕ್ಕೆ ಕೌಂಟರ್ ಕೊಡೋಕೆ ಇನ್ನೊಂದು ರೀತಿಯಾದಂಥ ಸಭೆಯನ್ನ ಕರೆಯುವಂಥದ್ದಾಯಿತು. ಇವೆಲ್ಲವೂ ಟಗ್ ಆಫ್ ವಾರ್ ನಡೆಯುವ ಮಧ್ಯದಲ್ಲಿ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗ್ತೀನಿ ಅಂತ ಮೈಸೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಂತೆ ಅದು ಇನ್ನೊಂದು ರೀತಿಯಲ್ಲಿ ನಡೀತಾ ಇದೆ ಈಗ. ಸೊ ಖರ್ಗೆ ಅವರ ನಿವಾಸದಲ್ಲಿ ಇಬ್ಬರು ನಾಯಕರು ಮುಖಾಮುಖಿಯಾಗಲಿದ್ದಾರೆ. ಆದರೆ ಇದು ಪ್ರತ್ಯೇಕವಾಗಿ ಆಗುತ್ತಾ ಅಥವಾ ಇಬ್ಬರನ್ನು ಕೂರಿಸ್ಕೊಂಡ್ಬಿಟ್ಟು ಮಾತನಾಡ್ತಾರೆ? ಕುರ್ಚಿ ಕದನ ಬೆಂಕಿಯಲ್ಲಿ ಧಗ 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 ಅಂತ ಇದೆ. ಆ ಕುರ್ಚಿಯ ಮೇಲೆ ಕೂತ್ಕೊಳ್ಳುವಂಥವ್ರು ಯಾರಿವಾಗ? ಬದಲಾವಣೆ ಆಗುತ್ತಾ ಅಥವಾ ಇಲ್ವಾ? ಎರಡಲ್ಲೊಂದು ಹೇಳಬೇಕಲ್ವ. ಏನು ಇಲ್ಲ ಅನ್ನೋದಾದ್ರೆ ಹೈಕಮಾಂಡ್ ಕ್ಲಿಯರ್ ಮಾಡಬೇಕು. ಕಾಂಗ್ರೆಸ್ ಶಾಸಕರು ದೆಹಲಿಗೆ ಹೋಗಿರೋ ಅಂದ್ರೆ ಸಚಿವರು ಸಮೇತ ದೆಹಲಿಗೆ ಹೋಗಿರೋ ವಿಚಾರ ದೊಡ್ಡ ಮಟ್ಟ ಸದ್ದಾಗ್ತಾ ಇದೆ. ಹೈಕಮಾಂಡ್ನ ಭೇಟಿ ಮಾಡಕ್ಕೆ ಹೋಗಿದ್ದಾರೆ ಚೆಲುವರಾಯಸ್ವಾಮಿ ಆದಿಯಾಗಿ. ಖರ್ಗೆ ಅವ್ರ ಮನೆಗೆ ಹೋಗಿ ಹೈಕಮಾಂಡ್ನ ಭೇಟಿ. ಚೆಲುವರಾಯಸ್ವಾಮಿ ಹೋಗಿದ್ದಾರೆ ಎಲ್ಲೋ ಗೊತ್ತಿಲ್ಲ ನನಗೆ. ಬಟ್ ಇವರೇ ಹೇಳಿದಾರಲ್ಲ, ಡಿ ಕೆ ಹೇಳಿದಾರಲ್ಲ, ಡಿ ಕೆ ಶಿವಕುಮಾರ್ ಹೇಳಿದಾರಲ್ಲಪ್ಪ. ನಾನು ಏನು ಉತ್ತರ ಹೇಳಿ ಹೋಗಿದ್ದಾರೆ ನಾಯಕತ್ವ ವಿಚಾರಕ್ಕೆ ಹೋಗಿದ್ದಾರೆ ಭೇಟಿ ಮಾಡೋದಕ್ಕೆ. ಚೆಲುವರಾಯಸ್ವಾಮಿ ಕೂಡ ಡೆಲ್ಲಿಲೇ ಇದ್ದಾರೆ. ಹಾಗಾಗಿ ಡೆಲ್ಲಿಲಿ ಹೋಗಿದ್ದಾರೆ. ನಾನು ಮಾತಾಡಿದೆ ಅವ್ರ ಜೊತೆಯಲ್ಲಿ, ಇವತ್ತು ಮಾತಾಡಿದೆ. ಇದರಲ್ಲಿ ಬಂದಿದ್ದರು, ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಕೂಡ ಬಂದಿದ್ದರು. ಅವ್ರು ಮಾತಾಡಿದಾಗ ನಾನು ಬಂದಿರೋದು ಕೇಂದ್ರ ಸರ್ಕಾರದ ಕೃಷಿ ಸಚಿವರನ್ನು ಭೇಟಿ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು. ನೀವೇ ಮುಂದಿನ ಬಜೆಟ್ ಮಂಡಿಸ್ತೀನಿ ಅಂತ ಮೊನ್ನೆ ತಾನೇ ಹೇಳಿದ್ರಿ. ಆ ಬೆನ್ನಲ್ಲೇ ಇವರೆಲ್ಲರೂ ಕೂಡ ಹೋಗಿದ್ದಾರೆ. ಯಾರು? ಕೆಲವು ಶಾಸಕರು. ಎಷ್ಟು ಜನ ಹೋಗಿದ್ದಾರೆ? 15 ಜನ ಹೋಗಿದ್ದಾರೆ ಅನ್ನೋಂಥ ಮಾಹಿತಿಗಳಿದೆ. 15 ಜನ ಹೋಗಿದ್ದಾರೆ ಅನ್ನೋಂಥ ಮಾಹಿತಿಗಳಿದೆ. ಮಾಹಿತಿ ಯಾರ್ಯಾರು? ಅಲ್ಲ, ಚೆಲುವರಾಯಸ್ವಾಮಿ ಆದಿಯಾಗಿ ಚೆಲುವರಾಯಸ್ವಾಮಿ ಹೋಗಿಲ್ಲ ಅಂತಂದ್ರಲ್ರಿ. ಸರ್ ಡೆಲ್ಲಿ ಇದ್ದಾರೆ. ರಾಮನಗರ ಡೆಲ್ಲಿಗೆ ಹೋಗ್ಲೇಬಾರ್ದು ಅಂತ ಹೋಗ್ಬಾರ್ದಂತಿಲ್ಲ. ಮತ್ತೆ ಡೆಲ್ಲಿಲಿ ಇದ್ದಾರೆ ಅಂತಂದ್ರೆ ರಾಮನಗರ MLA ಹೋಗಿದ್ದಾರೆ, ಕೆಲವು MLCಗಳು ಹೋಗಿದ್ದಾರೆ. ಸರಿಯಪ್ಪ, ನಾನು ಈಗ ಹೈಕಮಾಂಡ್ನವರು ತೀರ್ಮಾನ ಮಾಡೋದು, ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ, ಸರ್ಕಾರ ರಚನೆ ಮಾಡಿ ಪುನರ್ ರೀಸಫಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು? ಹೈಕಮಾಂಡ್. ಹೈಕಮಾಂಡ್ನವ್ರು ಮಾತಾಡಿದಾರ? ಹಾಂ, ಏನು ಮಾಡೋಕ್ಕಾಗಲ್ಲ. ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು, ಈಗಲೂ ಹೋಗಿದ್ದಾರೆ. ಅಂತಿಮವಾಗಿ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನು ನಾನು ಕೇಳಬೇಕು, ಡಿ ಕೆ ಶಿವಕುಮಾರ್ ಕೇಳಬೇಕು, ಎಲ್ಲರೂ ಕೇಳಬೇಕು. ಹೌದು, ಈಗಲೂ ಮಾತು ತಪ್ಪಲ್ಲ. ನಾವು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ. ಅವ್ರು ಹೇಳ್ತಿರುವಂತದ್ದು ಬೇರೆ ಮಾತು. ಅಧಿಕಾರ ಮಾತಾಡ್ತಾರೆ. ಅದು ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಮಾಡ್ಬೋದು. ಇನ್ನು 2 ಬಜೆಟ್ ಮಾಡ್ತೀರಾ ಸರ್? ಹೌದು, ಇನ್ನು 2 ಬಜೆಟ್ ಇದೆ. ಯಾವುದು? ನೀನು ಯಾಕೆ ನನ್ನ ಕೇಳ್ತಾ ಇದ್ದೀಯ? ಬಜೆಟ್ ಮಾಡ್ತೀನಿ. ಹೌದು, ನಾನೇ ಮುಂದುವರಿತೀನಿ.
ಬಜೆಟ್ನೂ ನಾನೇ ಮಂಡಿಸ್ತೀನಿ. ಸರ್ ಖರ್ಗೆ ಅವ್ರನ್ನ ಭೇಟಿ ಮಾಡ್ತೀರಾ ಸರ್? ಸರ್ ನೀವು ಖರ್ಗೆ ಅವ್ರನ್ನ ಭೇಟಿಗೆ ಅವಕಾಶ ಕೇಳಿದ್ದೀರಾ ಸರ್? ಯಾರು? ನೀವು ಖರ್ಗೆ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೇಳಿದ್ದೀರಾ? ಖರ್ಗೆ ಅವರೇ ಬೆಂಗಳೂರು ಬರ್ತಾ ಇದ್ದಾರೆ. ಇವತ್ತು ಬೆಂಗಳೂರು ಬರ್ತಾ ಇದ್ದಾರೆ. ಬಂದಾಗ ನಾಳೆ ಭೇಟಿ ಮಾಡ್ತಾರೆ. ಸಮಯ ಕೇಳಿದ್ರೆ ಹೇಗೆ ಸರ್ ಅಂತ? ಖರ್ಗೆ ಅವ್ರನ್ನ ಭೇಟಿ ಮಾಡೋದಕ್ಕೆ ಸಮಯ ಕೇಳಿದ್ದೀರಾ ಸರ್? ಏನು ಇಷ್ಟೊತ್ತು ಗಂಟೆ ಹೇಳಿದ್ದೇನೆಯಾ ನಾಳೆ ಭೇಟಿ ಮಾಡ್ತೀನಿ ಅಂತ ಅದ್ರ ಗೊತ್ತಾಗಲ್ಲ ನಿಮಗೆ. ಸರ್ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದರೆ ಮಾತನಾಡಿದರೆ, ಆದರೆ ಕೆಲ ಕಾಂಗ್ರೆಸ್ ಶಾಸಕರು ಪ್ರಮುಖವಾಗಿ ರಾಮನಗರದವರು ಬಹಿರಂಗವಾಗಿ ಮಾತನಾಡೋದಕ್ಕೆ ಮತ್ತೆ ಶುರು ಮಾಡಿದ್ದಾರೆ. ಸೊ ಶಾಸಕರುಗಳು ಮಾತಾಡಬೇಡಿ ಅಂತೇಳಿ ಒಂದು ಕರೆ ಕೊಟ್ಟಿತ್ತು, ಆದರೂ ಮಾತನಾಡ್ತಾ ಇದ್ದಾರೆ ಅಂತ ಹೈಕಮಾಂಡ್ನವರು ಹೇಳಿದಾರಾ? ಅವ್ರು ಏನು ಹೇಳ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು. ಶಾಸಕರು ಹೇಳಿದ್ರೆ ಗೊಂದಲ ಆಗುತ್ತೆ ಅಂತ. ಶಾಸಕರುಗಳು ಒಂದೊಂದು ಮಾತು ಹೇಳಿದ್ರೆ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತದೆ ಅನ್ನೋದು ವಿಚಾರ ಸರ್. ಅದಕ್ಕೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದು ಎಲ್ಲರೂ ಕೂಡ ಭದ್ರ ಆಗಬೇಕು. ಸೊ ಈಗ ಇದು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಈಗ ನಿನ್ನೆ ಕಿಡಿ ಹೊತ್ಕೊಳ್ತು, ಇವಾಗ ಸ್ವಲ್ಪ ಬೆಂಕಿ ಕಾಣಿಸ್ಕೊಳ್ಳೋಕೆ ಶುರುವಾಗಿದೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ನಿನ್ನೆಯ ಕಿಡಿಗೆ ಸ್ವಲ್ಪ ಗಾಳಿ ಬೀಸಿದ್ರಿಂದ ಸ್ವಲ್ಪ ಹೊತ್ಕೊಂಡಿದೆ ಅಂತ ಕಾಣಿಸ್ತಾ ಇದೆ ಬೆಂಕಿ. ಇನ್ನು ಧಗಧಗ ಅನ್ನುವಂಥ ಪರಿಸ್ಥಿತಿಗೆ ಬಂದಂಗಿಲ್ಲ ಅನ್ಸುತ್ತೆ ಅಲ್ವಾ ರವೀಶ್? ಅರುಣ್, ಖಂಡಿತವಾಗಿಯೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಾಗ್ಗೆ ಮೈಸೂರಿಗೆ ಹೋಗಿ ಒಂದು ರೀತಿಯಲ್ಲಿ ಗೂಗ್ಲಿ ಹಾಕೋದು ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ. ಹಾಗಾಗಿ ಇವತ್ತು ಕೂಡ ಅದೇ ರೀತಿಯ ಗೂಗ್ಲಿಯನ್ನು ಹಾಕಿದ್ದಾರೆ. ಅಂದರೆ ಪ್ರಮುಖವಾಗಿ 3 ವಿಚಾರಗಳನ್ನು ಹೇಳ್ತಾರೆ. ಮೂರಕ್ಕೂ ಒಂದು ರೀತಿಯಲ್ಲಿ ವಿಭಿನ್ನವಾಗಿರ್ತಕ್ಕಂಥದ್ದು. ಒಂದು, ಶಾಸಕರ ಪೆರೇಡ್ ವಿಚಾರವಾಗಿ ಭಾಳ ಸೂಕ್ಷ್ಮವಾಗಿ ಗಮನಿಸಿ, ಹಿಂದೆಯೂ ಕೂಡ ಮಾತನಾಡ್ತಿದ್ರು, ಈಗಲೂ ಕೂಡ ಹೋಗಿದ್ದಾರೆ ಅಂತ. ಅಂದರೆ ಅದನ್ನು ಅಲ್ಗಳಿತಾ ಇಲ್ಲ, ಶಾಸಕರು ಯಾರು ಹೋಗಿಲ್ಲ ಅನ್ನೋದನ್ನ ಅಲ್ಗಳಿತಾ ಇಲ್ಲ, ಅಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಿಂದೆಯೂ ಕೂಡ ಮಾತನಾಡ್ತಾ ಇದ್ರು, ಈಗಲೂ ಕೂಡ ಹೋಗಿದ್ದಾರೆ ಅಂತ. ಇನ್ನೊಂದು ಮಾತನ್ನು ಹೈಕಮಾಂಡ್ ಮತ್ತೆ ಹೇಳಿದ್ರೆ ನಾನು ಮತ್ತೆ ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಕೇಳಬೇಕು, ಶಾಸಕರು ಕೇಳಬೇಕು, ಸಚಿವರು ಕೇಳಬೇಕು ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಾನೇ ಮುಂದುವರಿತೀನಿ, ಬಜೆಟನ್ನು ಮಂಡಿಸ್ತೀನಿ, ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹಾಗೆ 3 ಹೇಳಿಕೆಗಳು ಕೂಡ ಒಂದು ರೀತಿಯಲ್ಲಿ ವಿಭಿನ್ನವಾದ ಹೇಳಿಕೆಗಳು. ಹಾಗಾಗಿ ಒಂದು ರೀತಿಯಲ್ಲಿ ಪೊಲಿಟಿಕಲ್ ಗೂಗ್ಲಿಯನ್ನು CM ಸಿದ್ದರಾಮಯ್ಯ ಅವರು ಪ್ರಯೋಗಿಸಿದಂತೆ ಕಾಣ್ತಾ ಇದೆ. ಆದರೆ ಇದೆಲ್ಲದಕ್ಕೂ ಕೂಡ ಹೈಕಮಾಂಡ್ನಿಂದಲೇ ನಮಗೆ ಅಧಿಕೃತ ಮುದ್ರೆ ಬಂದರಷ್ಟೇ ನಾನು ಯಾವುದೇ ರೀತಿಯ ತೀರ್ಮಾನ ತೆಗೆದುಕೊಳ್ಳೋಕೆ ಸಾಧ್ಯ ಅನ್ನೋ ಸಂದೇಶವನ್ನು ರವಾನೆ ಮಾಡ್ತಿರ್ತಕ್ಕಂಥದ್ದು. ಹಾಗಾಗಿ ನಾಳೆ ಇವತ್ತು ಡೆಲ್ಲಿಯಿಂದ ಖರ್ಗೆ ಅವರು 3:30 ಅಷ್ಟೊತ್ತಿಗೆ ಹೊರಡ್ತಾರೆ, ಸುಮಾರು 6-6:30 ಅಷ್ಟೊತ್ತಿಗೆ ಬೆಂಗಳೂರಿಗೆ ತಲುಪ್ತಾರೆ. ಹಾಗಾಗಿ ಇವತ್ತು ಯಾವುದೇ ರೀತಿಯ ಭೇಟಿ ಮಾಡೋದಿಲ್ಲ. ಹಾಗಾಗಿ ನಾಳೆ CM ಸಿದ್ದರಾಮಯ್ಯ ಅವರು ಭೇಟಿಗೆ ಈಗಾಗಲೇ ಅವಕಾಶ ಕೇಳಿರ್ತಕ್ಕಂಥದ್ದು, ಅದು ಭೇಟಿ ಕೂಡ ಆಗ್ತಾರೆ. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಭೇಟಿ ಆಗ್ತಾರ, ಮುಖಾಮುಖಿ ಆಗ್ತಾರ ಅನ್ನೋಕೆ ಬಹುದೊಡ್ಡ ಪ್ರಶ್ನೆ. ಯಾಕೆಂದರೆ ಸದಾಶಿವನಗರದ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ ಮತ್ತು ಡಿ ಕೆ ಶಿವಕುಮಾರ್ ಅವರ ನಿವಾಸ ಭಾಳ ದೊಡ್ಡದೇನಿಲ್ಲ, ಸುಮಾರು ಏನಂದರೆ ಒಂದು ಅರ್ಧ ಕಿಲೋಮೀಟ್ರು ಇರಲ್ಲ, ಆ ಸರೌಂಡಿಂಗಲ್ಲೇ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತೇ ಏನಾದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಮುಂಚೆನೇ ಭೇಟಿ ಆಗ್ಬಿಡ್ತಾರೋ, ಅಥವಾ ನಾಳೆ ಏನೇ ಇದ್ರೂ ಕೂಡ ಮುಖಾಮುಖಿಯಾಗಿ ಬಗೆಯಿರಲಿ ಅಂತ ನಾಳೆ ಭೇಟಿ ಆಗ್ತಾರೋ ಅನ್ನೋದು ಕುತೂಹಲ ಇರ್ತಕ್ಕಂಥದ್ದು. ಒಂದಂತೂ ಸತ್ಯ, ಇಷ್ಟು ದಿನ ನಮ್ಮ ಹತ್ರ ಏನೂ ನಡೀತಾ ಇಲ್ಲ, ಏನೂ ಆಗ್ತಾ ಇಲ್ಲ ಅಂತಿದ್ದವರ ಬಾಯಲ್ಲಿ ಈಗ ಏನೋ ನಡೀತಾ ಇದೆ ಅನ್ನೋದನ್ನು ಒಪ್ಕೊಳ್ತಾ ಇದ್ದಾರೆ. ಹಾಗಾಗಿ ಏನೋ ನಡೀತಾ ಇರ್ತಕ್ಕಂಥದ್ದು ಯಾವಾಗ ಅಂತ್ಯ ಆಗುತ್ತೆ ಅನ್ನೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಕ್ಲಾರಿಟಿ ಕೊಡಬೇಕಾಗತ್ತೆ. ಇನ್ನೊಂದಷ್ಟು ದಿನ ಈ ರೀತಿ ಒಂದು ರೀತಿಯಲ್ಲಿ ಪರಸ್ಪರ ಒಬ್ರಿಗೊಬ್ಬರು ಒಂದು ರೀತಿಯಲ್ಲಿ ಎದುರಾಳಿಗಳ ರೀತಿಯಲ್ಲಿ ಮಾತನಾಡತಕ್ಕಂಥದ್ದು, ಜೊತೆಗೆ ಗೂಗ್ಲಿ ಹಾಕೋಂಥದ್ದು, ಜೊತೆಗೆ ಎಲ್ಲೋ ಒಂದು ಕಡೆ ಈ ರೀತಿಯ ಪೆರೇಡ್ ಮಾಡುವಂತಕ್ಕಂಥದ್ದು ಇನ್ನೂ ಕೂಡ ಮುಂದುವರಿಯುತ್ತೆ. ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ನ ಮಧ್ಯಪ್ರವೇಶ ಯಾವ ಸಂದರ್ಭದಲ್ಲಿ ಅನ್ನೋದೇ ಈಗ ಬಹುದೊಡ್ಡ ಕುತೂಹಲ ಇರತಕ್ಕಂಥದ್ದು. ಅವರು ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ನೋಡಿ, ಇಲ್ಲಿಯವರೆಗೂ ಮಾಧ್ಯಮಗಳ ಸೃಷ್ಟಿ ನೀವೇ ಕಲ್ಪನೆಯನ್ನು ಮಾಡ್ಕೊಳ್ತಾ ಇದ್ದೀರಾ, ಅಂಥದ್ದೇನೂ ಇಲ್ಲ ಅಂತಿದ್ರು. ಈಗ ಅವರ ಬಾಯಲ್ಲೇ ಎಲ್ಲವೂ ಕೂಡ ಬರ್ತಾ ಇದೆ. ಹಾಗಿದ್ದಾಗ ಯಾರ್ಯಾರು ಏನೇನು ಹೇಳ್ತಾ ಇದ್ರು ಅನ್ನುವಂಥದ್ದು ಅಲ್ಲೇ ಆಗಬೇಕಲ್ವಾ? ಇಲ್ಲಿಯವರೆಗೂ ಕೂಡ ಕಪೋಲ ಕಲ್ಪಿತವಾಗಿ ಮಾತನಾಡ್ತಾ ಇದ್ದಿದ್ದು ಕಾಂಗ್ರೆಸ್ನವರ ಅಥವಾ ಮಾಧ್ಯಮದವರ?